ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿಚರಿ ಚಾನಲ್. ಹಾಯ್, Hi. ಸಬ್ಸ್ಕ್ರೈಬ್ ಮಾಡಿ, Body. ಲೈಕ್ ಮಾಡಿ, Body. ಸಪೋರ್ಟ್ ಮಾಡಿ. Body. ಬಾಯ್. Bye. ಲೈಕ್ ಮಾಡಿ, Egg money. ಸಬ್ಸ್ಕ್ರೈಬ್ ಮಾಡಿ, Money. ಸಪೋರ್ಟ್ ಮಾಡಿ. Money. ಹಾಯ್, ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನಿವತ್ತು ಹೈದ್ರಾಬಾದ್ ಚಿಕನ್ ಮಸಾಲಾನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಅರ್ಧ ಕೆಜಿ ಚಿಕನ್ನು, ಅದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3/4 ಕಪ್ಪಷ್ಟು ಮೊಸರು, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಕಾರದ ಪುಡಿ ಬೇಕಾದ್ರೆ ನೀವು ಸ್ವಲ್ಪ 2 ಸ್ಪೂನ್ ಹಾಕೋಬೋದು. ಆಮೇಲೆ ಒಂದು 3ರಿಂದ 4 ಹಸಿಮೆಣಸಿಕಾಯಿ. ನಂತರ ಮೊದಲು ಬಾಣಲಿಗೆ ಎಣ್ಣೆಯನ್ನು ಹಾಕೊಳ್ಳಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಈರುಳ್ಳಿನ ಎಣ್ಣೆಯಲ್ಲೇ ಹುರ್ಕೋಬೇಕು, ಫುಲ್ ಕೆಂಪು ಆಗೋವರೆಗೂ. ನಮ್ಮ ಮನೇಲಿ ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ನಾನು ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಈ ಥರ ಹುರ್ಕೋತಾ ಇದ್ದೀನಿ ಗೈಸ್. ಈರುಳ್ಳಿ ಫುಲ್ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗಾಗಬೇಕು. ಇದನ್ನು ಚಿಕನ್ ಜೊತೆಗೆ ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನೆಸಿಟ್ರೆ ಚಿಕನ್ ಮಸಾಲ ಟೇಸ್ಟಿಯಾಗಿ ಬರುತ್ತೆ. ಮೊದಲೇ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಒಂದು 20 ನಿಮಿಷ ನೆನೆಸಿಡಿ. ನಂತರ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಧನಿಯಾ ಬೀಜ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಣಮೆಣಸಿಕಾಯಿ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕೋಬೋದು. ಗೋಡಂಬಿ, ಸ್ವಲ್ಪ ಗೋಡಂಬಿ, ಒಂದು 8ರಿಂದ 10 ಗೋಡಂಬಿ ಸ್ವಲ್ಪ ಹುರ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಸ್ಮೆಲ್ ಗಮ್ ಅನ್ನೋ ತನಕ ಹುರ್ಕೊಳ್ಳಿ. ನಂತರ ಇದನ್ನು ಮಿಕ್ಸಿಗೆ ಹಾಕೊಳ್ಳಿ. ಇದಕ್ಕೆ 1-2 ಈರುಳ್ಳಿ, ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು 3 ಹಾಕೊಳ್ಳಿ. ಈ ಗ್ರೇವಿ ಕಮ್ಮಿ ಬೇಕು ಅಂದರೆ 2 ಈರುಳ್ಳಿ ಸಾಕು. ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಈರುಳ್ಳಿ ಹುರಿದಿರೋ ಬಾಣಲಿಲಿ ಎಣ್ಣೆ ಇರುತ್ತೆ, ಅದೇ ಬಾಣಲಿಗೆ ಮಿಕ್ಸಿಯಲ್ಲಿ ರನ್ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಮಿಕ್ಸ್ ಮಾಡಿದ ಚಿಕನ್ನನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದೇ ಮಸಾಲೆ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು. ಚಿಕನ್ ಚೆನ್ನಾಗಿ ಹುರಿದಾದ್ಮೇಲೆ, ಸ್ವಲ್ಪ ಹುರಿದು ಒಂದು 10 ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ, ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್.